ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ನ್ಯೂ ವಿಡಿಯೋ. ಸೊ ಆಪ್ಷನ್ ಎಂಟ್ರಿ ಮುಗೀತು ಅಂತ ಅನ್ಕೊತೀನಿ ಎಲ್ಲರದು. ಸೊ ಯಾರೆಲ್ಲ ಇನ್ನೂ ಮುಗಿಸಿಲ್ಲ ಬೇಗ ನಿಮ್ಮ ಆಪ್ಷನ್ ಎಂಟ್ರಿನ ಕಂಪ್ಲೀಟ್ ಮಾಡ್ಕೊಳ್ಳಿ. ಈಗ ನೀವು ಏನು ಫೇಸ್ ಮಾಡ್ತಾ ಇರಲ್ಲ ಟೈಮು, ಇದೊಂದು ಕ್ರೂಷಿಯಲ್ ಟೈಮು. ಸೊ ಈ ಒಂದು ಟೈಮ್ನ ಕರೆಕ್ಟಾಗಿ ಯೂಸ್ ಮಾಡ್ಕೋಬೇಕು. ನೆಕ್ಸ್ಟು ಈ ಒಂದು ವಿಡಿಯೋ ತುಂಬ ಅಂದರೆ ತುಂಬ ಇಂಪಾರ್ಟೆಂಟು. ನಮ್ಮ ಚಾನಲ್ ಏನೆಲ್ಲ ವೀಡಿಯೋಸ್ ನೋಡಿದ್ದೀರಾ ಅದೆಲ್ಲದಕ್ಕಿಂತ ತುಂಬ ಇಂಪಾರ್ಟೆಂಟ್ ವಿಡಿಯೋ ಇದು. ಬೇಕಾದರೆ ಈ ವಿಡಿಯೋ ಲೆಂತ್ ಜಾಸ್ತಿ ಅನಿಸಿದ್ರೆ ನೀವು 1.5x ಹಾಕೊಂಡು ನೋಡಿ. ತುಂಬ ಇಂಪಾರ್ಟೆಂಟು, ತುಂಬ ಇನ್ಫಾರ್ಮೇಷನ್ ತಿಳಿಸ್ಕೊಡ್ತೀನಿ. ಯಾಕೆ ಅಂತ ಹೇಳಿದ್ರೆ ತುಂಬ ಸ್ಟೂಡೆಂಟ್ಸ್ಗೆ ಚೆನ್ನಾಗಿರೋ ಕಾಲೇಜು ಅಂದರೆ ಅಂಡರ್ 5K ಇದ್ರೂ ಒಳ್ಳೆ ಕಾಲೇಜ್ ಸಿಗುತ್ತೆ, ಬಟ್ ಅವ್ರ ಕಾಲೇಜ್ ಜಾಯ್ನ್ ಆಗೋಕ್ಕಾಗಲ್ಲ. ಸೊ ಈ ಒಂದು ರೀಸನಿಂದ ಈ ಒಂದು ವಿಡಿಯೋನ ಮಿಸ್ ಮಾಡದೆ ಕೊನೆ ತನಕ ನೋಡ್ತಾ ಹೋಗಿ. ಅದಕ್ಕಿಂತ ಮುಂಚೆ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ, ಮತ್ತು ನಿಮ್ಗೆ ಏನೇ ಡೌಟ್ಸ್ ಇರೋ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ, ನಾನು ನಿಮಗೆ ಆನ್ಸರ್ ಮಾಡ್ತೀನಿ. ಮೊದಲನೇದಾಗಿ ತುಂಬ ಸ್ಟೂಡೆಂಟ್ಸು ಈಗ ಫೀಸ್ ಪೇಮೆಂಟ್ ಬಗ್ಗೆ ತುಂಬ ಸ್ಟೂಡೆಂಟ್ಸ್ಗೆ ಒಂಚೂರು ನಾಲೆಡ್ಜೇ ಇರಲ್ಲ. ಅಂದರೆ ಎಲ್ಲರಿಗೂ ಹೇಳ್ತಾಯಿಲ್ಲ, ಕೆಲವೊಬ್ರಿಗೆ ಮಾತ್ರ. ಸೊ ಈಗ ಏನು ಅಂದ್ಕೊಂಡಿರ್ತಾರೆ, ಫೀಸು ಒಟ್ಟಿಗೆ ಪೇ ಮಾಡಬೇಕಾ ಅಥವಾ ಇನ್ಸ್ಟಾಲ್ಮೆಂಟಾ ಅಥವಾ ನಾವು ಕಾಲೇಜ್ ಜಾಯ್ನ್ ಆದಮೇಲೆ ಪೇ ಮಾಡಬೇಕಾ, ಅಂದರೆ ಕಾಲೇಜ್ ಜಾಯ್ನ್ ಆಗಿ ಕಾಲೇಜೆಲ್ಲ ಹೋದ್ಮೇಲೆ ಪೇ ಮಾಡಬೇಕಾ, ಈ ರೀತಿ ಒಂದಷ್ಟು ಡೌಟ್ಸ್ ಇರುತ್ತೆ. ಸೊ ನೀವು ಇದಕ್ಕೆ ಹೊಸ್ದಾಗಿ ಬಂದಿರುವಂಥದ್ದು, ಇದ್ರ ಬಗ್ಗೆ ನಾಲೆಡ್ಜ್ ಇರಲ್ಲ. ಸೊ ಈಗ ಹೇಳಬೇಕು ಅಂತ ಹೇಳಿದ್ರೆ, ನಿಮ್ಮ ಆಪ್ಷನ್ ಎಂಟ್ರಿ ಏನು ನಡೀತಾ ಇದೆ, ಇನ್ನೊಂದು ಸ್ವಲ್ಪ ದಿನ ಅಷ್ಟೇ ಪ್ರೋಸೆಸ್ ಇರೋದು. ಏನಿರುತ್ತೆ, ಈಗ ಮಾಕ್ ರೌಂಡ್ ನಡೀತಾ ಇದೆ. ಸೊ ಮಾಕ್ ರೌಂಡ್ ಆಪ್ಷನ್ ಎಂಟ್ರಿ ನಡೀತಾ ಇದೆ. ನೆಕ್ಸ್ಟು ಮಾಕ್ ರಿಸಲ್ಟ್ ಬರುತ್ತೆ. ಸೊ ಮಾಕ್ ರಿಸಲ್ಟ್ಸ್ ಬಂದಮೇಲೆ ನಿಮಗೆ 3 to 4 days ಟೈಮ್ ಕೊಡ್ತಾರೆ. ಆಮೇಲೆ ನಿಮ್ಮ ಕೆಲಸ ಸ್ಟಾರ್ಟು. ಅಂದರೆ ಅಲ್ಲಿ ತನಕ ನೀವು ರೆಡಿ ಮಾಡಿ ಇಟ್ಕೊಂಡಿರಬೇಕು ಈ ಅಮೌಂಟ್ನ. ಸೊ ಮಾಕ್ ರೌಂಡ್ 3 to 4 days ಆದಮೇಲೆ ನಿಮಗೆ ಮಾಕ್ ರೌಂಡ್ ರಿಸಲ್ಟ್ ಆದಮೇಲೆ 3 to 4 days ಆಪ್ಷನ್ ಎಂಟ್ರಿ ಎಡಿಟ್ ಮಾಡೋದಕ್ಕೆ ಚಾನ್ಸ್ ಕೊಡ್ತಾರೆ. ಸೊ ಫಸ್ಟ್ ರೌಂಡ್ಗೆ. ಸೊ ಫಸ್ಟ್ ರೌಂಡಲ್ಲಿ ನೀವೇನು ಆಪ್ಷನ್ ಎಂಟ್ರಿ ಮಾಡ್ತೀರಾ, ಇದೊಂದು 4 days ಅಂತ ಅಂದ್ಕೊಳ್ಳಿ. ಸೊ ನಿಮಗೆ ಈ ಒಂದು 4 days, ಈ ಫಸ್ಟ್ ರೌಂಡ್ ಆಪ್ಷನ್ ಎಂಟ್ರಿ ಆದಮೇಲೆ ಒಂದು 4 days, ಟೋಟಲಾಗಿ 8 to 10 days ಒಳಗಡೆ, ಇನ್ನೂ ಬೇಗ ಆದರೂ ಆಗ್ಬೋದು, ಹೇಳೋಕ್ಕಾಗಲ್ಲ. ಸೊ 8 to 10 days ಒಳಗಡೆ ನಿಮಗೆ ನಿಮ್ಮ ರಿಸಲ್ಟ್ಸ್ನ ಅನೌನ್ಸ್ ಮಾಡ್ತಾರೆ, ಫಸ್ಟ್ ರೌಂಡ್ ರಿಸಲ್ಟು. ಸೊ ಈ ಒಂದು ಫಸ್ಟ್ ರೌಂಡ್ ರಿಸಲ್ಟ್ಸಲ್ಲಿ ನೀವು ಫೀಸ್ನ ಪೇಮೆಂಟ್ ಮಾಡಬೇಕಾಗುತ್ತೆ. ಸೊ ಈಗ ನೀವು ನೋಡ್ತಾ ಇರ್ಬೋದು, ಇಂಜಿನಿಯರಿಂಗ್ ಫೀಸು ಆಲ್ಮೋಸ್ಟು 1,15,000 ಹತ್ತಿರ, ಇನ್ನೂ ಜಾಸ್ತಿ ಇರ್ಬೋದು. ಸೊ ಫೀಸು ಸ್ಟ್ರಕ್ಚರ್ ಬಗ್ಗೆ ಡೆಡಿಕೇಟೆಡ್ ವಿಡಿಯೋ ಬೇಕು ಅಂದರೆ ತಿಳಿಸ್ಕೊಡ್ತೀನಿ. ನೀವು ಕಾಲೇಜ್ನ ಆ್ಯಡ್ ಮಾಡಬೇಕಾದ್ರೆ ಅಲ್ಲೇ ತೋರಿಸ್ತಾ ಇರುತ್ತೆ. ಸೊ 1.1525 ಎಷ್ಟು, 1,25,000 ಅಂತ ಅಂದ್ಕೊಳ್ಳಿ. ಸೊ ಈ ಒಂದು ಫೀಸ್ನ ನಿಮ್ಮ ಪೇರೆಂಟ್ಸು ಅರೇಂಜ್ ಮಾಡಬೇಕು ಅಂದರೆ ತುಂಬ ಕಷ್ಟ. ದುಡ್ಡಿರೋರಿಗೆ ಯಾವುದೇ ರೀತಿ ತೊಂದರೆ ಆಗೋಲ್ಲ. ಯಾರು ಈಗ ಮಿಡಲ್ ಕ್ಲಾಸು ಮತ್ತು ಯಾರೆಲ್ಲ ಪೂವರ್ ಇರ್ತೀರಾ, ಸೊ ನೀವು ಈ ಒಂದು ಅಮೌಂಟ್ನ ಅರೇಂಜ್ ಮಾಡಬೇಕು ಅಂದರೆ ತುಂಬ ಕಷ್ಟ. ನೀವು ಸಡನ್ನಾಗಿ ಹೋಗಿ ನಿಮ್ಮ ಪೇರೆಂಟ್ಸ್ಗೆ ಇಷ್ಟು ಅಮೌಂಟ್ನ ಪೇ ಮಾಡಬೇಕು ಅಂತ ಹೇಳಿದ್ರೆ ತುಂಬ ಕಷ್ಟ ಆಗುತ್ತೆ. ಆದ್ದರಿಂದ ಇದು ಒಂದು ಕ್ರೂಷಿಯಲ್ ಟೈಮು. ನೀವು ಇದನ್ನು ಕರೆಕ್ಟಾಗಿ ಯೂಸ್ ಮಾಡಿಕೊಂಡು, ಒಂದು 10 days ಇದೆ ಆಲ್ಮೋಸ್ಟ್ ಇನ್ನೂ. ಸೊ 10 daysಲ್ಲಿ ನೀವು ನಿಮ್ಮ ಪೇರೆಂಟ್ಸ್ಗೆ ಹೋಗಿ ಹೇಳಬೇಕು. ಸೊ ಫೀಸ್ ಪೇಮೆಂಟ್ ಯಾವಾಗ ಅಂತ ಹೇಳಿದ್ರೆ, ಈಗ ನಿಮ್ಮ ಆಪ್ಷನ್ ಎಂಟ್ರಿ ಏನು ನಡೀತಾ ಇದೆ, ಸೊ ಈ ಆಪ್ಷನ್ ಎಂಟ್ರಿ ಮುಗಿದ ಮೇಲೆ ನಿಮಗೆ ಮಾಕ್ ರಿಸಲ್ಟ್ ಬಿಡ್ತಾರೆ. ಮಾಕ್ ರಿಸಲ್ಟ್ ಆದಮೇಲೆ ನಿಮಗೆ ಒಂದು 4 ದಿನ ಟೈಮ್ ಕೊಟ್ಟು ಎಡಿಟ್ ಮಾಡೋದಕ್ಕೆ, ಮತ್ತು ಫಸ್ಟ್ ರೌಂಡ್ ಅಲಾಟ್ಮೆಂಟ್ಗೆ ಒಂದು 3 days ಟೈಮ್ನ ತೊಗೊಂಡು ನಿಮಗೆ ರಿಸಲ್ಟ್ನ ಅನೌನ್ಸ್ ಮಾಡ್ತಾರೆ, ಫಸ್ಟ್ ರೌಂಡ್ ರಿಸಲ್ಟ್ಸು. ಸೊ ಆ ಒಂದು ಫಸ್ಟ್ ರೌಂಡ್ ರಿಸಲ್ಟ್ಸ್ ಆದಮೇಲೆ ನಿಮಗೆ ಮತ್ತೆ ಫಸ್ಟ್ ರೌಂಡ್ ರಿಸಲ್ಟ್ಸ್ ಆದಮೇಲೆ ಏನಿರುತ್ತೆ, ಚಾಯ್ಸ್ ಎಂಟ್ರಿ ಅಂತ ಇರುತ್ತೆ. ಸೊ ಇದು ತುಂಬ ಇಂಪಾರ್ಟೆಂಟ್ ಪಾರ್ಟ್ ನಿಮ್ಮ ಕೌನ್ಸಿಲಿಂಗ್ ಅಂತ ಬಂದರೆ. ಸೊ ಈ ಒಂದು ಚಾಯ್ಸ್ ಎಂಟ್ರಿನ ನೀವು ಕರೆಕ್ಟಾಗಿ ಮಾಡಬೇಕು. ಸೊ ಚಾಯ್ಸ್ ಎಂಟ್ರಿ, ಫಸ್ಟು ಚಾಯ್ಸ್ ಎಂಟ್ರಿ ಇರುತ್ತೆ. ಆ ಒಂದು ಚಾಯ್ಸ್ ಎಂಟ್ರಿಲಿ ನೀವು ಕಾಲೇಜ್ ಜಾಯ್ನ್ ಆಗಬೇಕಾ ಅಥವಾ ನೆಕ್ಸ್ಟ್ ರೌಂಡ್ ಪಾರ್ಟಿಸಿಪೇಟ್ ಮಾಡ್ತೀರಾ, ಇದು ಸೆಕೆಂಡ್ರಿ. ಯಾರೆಲ್ಲ ಚಾಯ್ಸ್ 1ನ ಕೊಡ್ತೀರಾ, ನೀವು ಖಂಡಿತ ಫೀಸ್ ಪೇ ಮಾಡಲೇಬೇಕು. ತುಂಬ ಸ್ಟೂಡೆಂಟ್ಸ್ ಅಂದ್ಕೊಂಡಿದ್ದಾರೆ ಇದು ಇನ್ಸ್ಟಾಲ್ಮೆಂಟ್ ಇರುತ್ತೆ ಅಂತ. ಯಾವುದೇ ರೀತಿ ಆ ರೀತಿ ಇಲ್ಲ. ನೀವು ಇನ್ಸ್ಟಾಲ್ಮೆಂಟ್ ಏನು ಪೇ ಮಾಡೋದಕ್ಕಾಗಲ್ಲ. ಡೈರೆಕ್ಟಾಗಿ ನೀವು ಫುಲ್ ಅಮೌಂಟ್ನೇ ಪೇ ಮಾಡಬೇಕು. ಈಗ ಗೌರ್ಮೆಂಟು KEA ಫೀಸ್ 96,000, 1 lakh ಸಮಥಿಂಗ್ ಬರುತ್ತೆ. ಸೊ ಅದನ್ನು ಒಟ್ಟಿಗೆ ಫೀಸ್ ಮಾಡಬೇಕು, ಪೇಮೆಂಟ್ ಮಾಡಬೇಕು. ಮತ್ತು ನಿಮಗೆ ಕಾಲೇಜವರು ಒಂದು ಸ್ವಲ್ಪ ಎಕ್ಸ್ಟ್ರಾ ಇಸ್ಕೊತಾರೆ, ವಿತಿನ್ 30,000 ಒಳಗಿರುತ್ತೆ ಅದು. ಸೊ ಅದನ್ನು ಎಕ್ಸ್ಟ್ರಾ ಪೇ ಮಾಡಬೇಕು. ಇದಕ್ಕೆ ಯಾವುದೇ ರೀತಿ ಇನ್ಸ್ಟಾಲ್ಮೆಂಟ್ಸ್ ಇರಲ್ಲ. ನೀವು ಒಟ್ಟಿಗೆ ಪೇಮೆಂಟ್ ಮಾಡಬೇಕು, ಒನ್ ಟೈಮ್ ಪೇಮೆಂಟು. ಇನ್ಸ್ಟಾಲ್ಮೆಂಟು ಯಾವುದೇ ಕಾರಣಕ್ಕೂ ಕೊಡಲ್ಲ. ಸೊ ಆದ್ದರಿಂದ ಆದಷ್ಟು ಬೇಗ ನಿಮ್ಮ ಪೇರೆಂಟ್ಸ್ಗೆ ಈಗಲೇ ತಿಳಿಸಿದರೆ ನೀವು ಬುದ್ಧಿವಂತರು. ನೀವು ಈಗ ಆಲ್ರೆಡಿ ತಿಳಿಸಿರ್ಬೇಕಿತ್ತು. ಸೊ ಗೊತ್ತಿಲ್ಲ ಅಂದರೆ ಈಗ ಇನ್ನೂ 10 days ಟೈಮ್ ಇದೆ. ಸೊ ಅಕಸ್ಮಾತ್ ನಿಮಗೆ 10 days 15 days ಸಾಲಲ್ಲ ಅಂತ ಹೇಳಿದ್ರೆ ನಿಮಗೆ ಒಂದು ಟ್ರಿಕ್ ಹೇಳ್ಕೊಡ್ತೀನಿ. ಸೊ ಫಸ್ಟ್ ರೌಂಡ್ ಪೇಮೆಂಟ್ ಮಾಡೋಕ್ಕಾಗಲಿಲ್ಲ ಅಂದರೂ ಅಟ್ಲೀಸ್ಟ್ ನೀವು ಸೆಕೆಂಡ್ ರೌಂಡ್ ತನಕ ಅರೇಂಜ್ ಮಾಡ್ಬೋದು. ಸೊ ಆ ಒಂದು ಟ್ರಿಕ್ ಏನು ಅಂತ ಹೇಳಿದ್ರೆ, ಈಗ ನಿಮಗೆ ಫಸ್ಟ್ ರೌಂಡಲ್ಲಿ ಯಾವುದೋ ಒಂದು ಕಾಲೇಜ್ ಸಿಗುತ್ತೆ,
5 ಕಾಲೇಜ್, ಈಗ ರ್ಯಾಂಡಮಾಗಿ ಒಂದು 5 ಕಾಲೇಜ್ ಆ್ಯಡ್ ಮಾಡಿರ್ತೀರ, 3 4 5 ಕಾಲೇಜ್ ಆ್ಯಡ್ ಮಾಡಿರ್ತೀರ. ನಿಮಗೆ ಯಾವುದೋ ಒಂದು 3rd ಕಾಲೇಜ್ ಅಂದರೆ 3ನೇ ಕಾಲೇಜ್ ನಿಮಗೆ ಅಲಾಟ್ ಆಗಿರುತ್ತೆ. ಆವಾಗ ನೀವು ಫೀಸ್ ಪೇಮೆಂಟ್ ಮಾಡಬೇಕು. ಚಾಯ್ಸ್ 1 ನಿಮಗೆ ಆ ಕಾಲೇಜ್ ಇಷ್ಟ ಆಗಿರುತ್ತೆ, ನೀವು ಅದೇ ಕಾಲೇಜ್ನ ಎಕ್ಸ್ಪೆಕ್ಟ್ ಮಾಡ್ತಾಯಿದ್ರಿ, ಆವಾಗ ನೀವು ಚಾಯ್ಸ್ 1 ಸೆಲೆಕ್ಟ್ ಮಾಡಿದ್ರೆ ಫೀಸ್ ಪೇಮೆಂಟ್ ಮಾಡಬೇಕು. ನಿಮಗೆ ಒಂದು 2 to 3 ಡೇಸ್ ಕೊಡ್ಬೋದು ಅಷ್ಟೇ. ಅಲಾಟ್ಮೆಂಟ್ ಆದಮೇಲೆ ಚಾಯ್ಸ್ ಎಂಟ್ರಿ ಮಾಡಿ ಆಮೇಲೆ ಚಾಯ್ಸ್ 1 ಚೂಸ್ ಮಾಡಿದವರು ಫಸ್ಟ್ ರೌಂಡಲ್ಲಿ ಫೀಸ್ ಪೇಮೆಂಟ್ ಮಾಡಬೇಕು. ಸೊ ಈ ಒಂದು ಫೀಸ್ ಪೇಮೆಂಟ್ ಮಾಡೋದಕ್ಕೆ ನಿಮಗೆ ಒಂದು 2 to 3 ಡೇಸ್ ಕೊಡ್ಬೋದು ಮ್ಯಾಕ್ಸಿಮಮ್ ಕಾಲೇಜ್ ಅಲಾಟ್ಮೆಂಟ್ ಅಂದರೆ ಕಾಲೇಜ್ಗೆ ಅಡ್ಮಿಷನ್ ಆಗೋದಕ್ಕೆ. ಈ ಒಂದು ಟೈಮಲ್ಲಿ ನೀವು ಫೀಸ್ ಪೇಮೆಂಟ್ ಮಾಡಬೇಕು. ನಿಮಗೆ ಅಕಸ್ಮಾತ್ ಫಸ್ಟ್ ರೌಂಡ್ ತನಕ ಅರೇಂಜ್ಮೆಂಟ್ ಮಾಡೋದಕ್ಕಾಗಲ್ಲ ಅಂತ ಹೇಳಿದ್ರೆ, ಈಗ ನೀವೆಷ್ಟು ಈಗ 5 ಕಾಲೇಜ್ನ ಆ್ಯಡ್ ಮಾಡಿರ್ತೀರ, 5 ಕಾಲೇಜ್ನ ಆ್ಯಡ್ ಮಾಡಿರ್ತೀರ, ನಿಮಗೆ 3ನೇ ಕಾಲೇಜ್ ಸಿಕ್ಕಿರುತ್ತೆ. ಸೊ ಈ ಕಾಲೇಜ್ ನಿಮ್ಗೆ ಇಷ್ಟ ಆಗಿದೆ, ಬಟ್ ನಿಮಗೆ ಫೀಸು ಅಮೌಂಟು ಫಸ್ಟ್ ರೌಂಡ್ಗೆ ರೆಡಿ ಆಗಿಲ್ಲ ಅಂತ ಹೇಳಿದ್ರೆ ಈ ಒಂದು ಕೆಲಸ ಮಾಡಿ. ಅದೇನು ಅಂತ ಹೇಳಿದ್ರೆ, ಈ 3ನೇ ಕಾಲೇಜ್ ಇದೆಯಲ್ಲ, ಇದೊಂದನ್ನು ಮಾತ್ರ ನಿಮಗೆ ಎಡಿಟ್ ಮಾಡೋಕ್ಕೆ ಕೊಡ್ತಾರಲ್ಲ, ಫಸ್ಟ್ ರೌಂಡ್ ಅಲಾಟ್ಮೆಂಟ್ ಎಲ್ಲ ಆಗಿ ಕಾಲೇಜ್ ಅಡ್ಮಿಷನ್ ಎಲ್ಲ ನೀವು ಚಾಯ್ಸ್ 2 ಸೆಲೆಕ್ಟ್ ಮಾಡಬೇಕು. ಮೇಯ್ನ್ ಆಗಿ ನಿಮಗೆ ಅಮೌಂಟು ರೆಡಿ ಆಗಲಿಲ್ಲ ಅಂತ ಹೇಳಿದ್ರೆ ಚಾಯ್ಸ್ 2 ಸೆಲೆಕ್ಟ್ ಮಾಡಬೇಕು. ಇದು ಯಾರಿಗೆ ಹೇಳ್ತಾ ಇದ್ದೀನಿ ನಾನು, ಅಮೌಂಟು ರೆಡಿ ಆಗಿಲ್ಲ ಅಂದವ್ರಿಗೆ ಮಾತ್ರ. ನೀವು ಚಾಯ್ಸ್ 2ನ ಸೆಲೆಕ್ಟ್ ಮಾಡಿದ್ರೆ ನಿಮ್ಮ ಸೀಟು ಹೋಲ್ಡಲ್ಲಿರುತ್ತೆ. ಹೋಲ್ಡಲ್ಲಿದ್ದು ನಿಮ್ಮ ಸೆಕೆಂಡ್ ರೌಂಡ್ಗೆ ಇದೇ ಸೀಟು ಕ್ಯಾರಿ ಆಗುತ್ತೆ. ಬಟ್ ನೀವೇನು ಮಾಡಬೇಕು, ಇಲ್ಲಿ ಮೇಲ್ಗಡೆ ಇರೋ ಕಾಲೇಜು, ಕೆಳಗಡೆ ಇರೋ ಕಾಲೇಜು ಎಲ್ಲ ಕಾಲೇಜ್ನು ಡಿಲೀಟ್ ಮಾಡಿ. ಆವಾಗ ನೆಕ್ಸ್ಟ್ ರೌಂಡಲ್ಲಿ ಅದು ಮತ್ತೆ ಅಲಾಟ್ಮೆಂಟ್ ಮಾಡೋಕ್ಕೆ ಬರುತ್ತಲ್ಲ ಸಾಫ್ಟ್ವೇರು, ಬೇರೆ ಯಾವ ಕಾಲೇಜು ಸಿಗಲಿಲ್ಲ ಅಂದರೆ ಈ ಕಾಲೇಜು ಹೋಲ್ಡಲ್ಲಿರುತ್ತೆ. ನಿಮ್ಮ ಫಸ್ಟ್ ರೌಂಡಲ್ಲಿ ಏನು ಸಿಕ್ಕಿತ್ತು 3ನೇ ಕಾಲೇಜು, ಈ ಒಂದು ಕಾಲೇಜು ಹೋಲ್ಡಲ್ಲಿರುತ್ತೆ. ನೀವು ಈ ಒಂದು ಕಾಲೇಜಿಗೆ ಫೀಸ್ ಪೇಮೆಂಟ್ನ ಮಾಡಬೇಕು ಸೆಕೆಂಡ್ ರೌಂಡ್ ಅಲಾಟ್ಮೆಂಟ್ ಆದಾಗ. ಇದೊಂದು ಮೈಂಡಲ್ಲಿರಲಿ. ಸೊ ಇದೊಂದು ಎಕ್ಸ್ಟ್ರಾ ಟೈಮ್, ಇನ್ನೊಂದು 10 ಡೇಸು 1 ವೀಕ್ ಸಿಗ್ಬೋದು. ಸೊ ಪೇರೆಂಟ್ಸ್ಗಾದರೆ ಗೊತ್ತಿರುತ್ತೆ ಅಮೌಂಟು ರೆಡಿ ಮಾಡೋದು ಎಷ್ಟು ಕಷ್ಟ ಅಂತ. ಸೊ ಸ್ಟೂಡೆಂಟ್ ಆದವರು ನೀವು ನಿಮ್ಮ ಪೇರೆಂಟ್ಸ್ಗೆ ಮುಂಚೆನೇ ತಿಳಿಸಿದರೆ ತುಂಬ ಹೆಲ್ಪ್ ಆಗುತ್ತೆ. ಇದೊಂದು ಅರ್ಥ ಆಯಿತು ಅಂತ ಅಂದ್ಕೊತೀನಿ. ನೆಕ್ಸ್ಟು ಎಷ್ಟು ದಿನ ಇರುತ್ತೆ ಅಂತ ಇದಕ್ಕೂ ಕ್ಲಾರಿಟಿ ಕೊಟ್ಟೆ. ನಿಮಗೆ ಆಲ್ಮೋಸ್ಟು ಈಗ ಫಸ್ಟ್ ರೌಂಡ್ ಪೇಮೆಂಟ್ ಮಾಡೋದಕ್ಕೆ ಒಂದು 10 ಡೇಸ್ ಇರ್ಬೋದು, ಮ್ಯಾಕ್ಸಿಮಮ್ ಒಂದು 10 ಡೇಸ್ ಕೊಡ್ಬೋದು. ಸೊ ಇನ್ನು 10 ಡೇಸ್ ಒಳಗಡೆ ನೀವು ಅಮೌಂಟ್ನ ರೆಡಿ ಮಾಡ್ಕೋಬೇಕು. 10 ಡೇಸ್ ಮ್ಯಾಕ್ಸಿಮಮ್ 10 ಡೇಸ್ ಒಳಗಡೆ ನೀವು ಕಂಪ್ಲೀಟ್ 1,20,000 30,000 ಇದೆಯಲ್ಲ, ಈ ಸಮಥಿಂಗ್ ಅಮೌಂಟ್ನ ನೀವು ರೆಡಿ ಮಾಡಲೇಬೇಕು. ನೆಕ್ಸ್ಟು ಎಜುಕೇಷನ್ ಲೋನ್ ಬಗ್ಗೆ ತುಂಬ ಸ್ಟೂಡೆಂಟ್ಸು ಕೇಳ್ತಾ ಇದ್ದೀರಾ. ಸೊ ಎಜುಕೇಷನ್ ಲೋನ್ ಅಂದರೆ ಏನು, ಯಾವ ರೀತಿ ಇರುತ್ತೆ ಅಂತ. ಎಜುಕೇಷನ್ ಲೋನ್ ಅಂತ ಹೇಳಿದ್ರೆ, ಈಗ ಎಜುಕೇಷನ್ ಲೋನು ಇವಾಗಲೇ ಅವರು ನಿಮಗೆ ಲೋನ್ನ ಕೊಡೋಲ್ಲ. ಯಾವಾಗ ಕೊಡ್ತಾರೆ, ನೀವು ಫಸ್ಟ್ ಇಯರ್ ಅಮೌಂಟ್ನ ಪೇ ಮಾಡಬೇಕು ಕಾಲೇಜ್ಗೆ. ಸೊ ಫಸ್ಟ್ ಇಯರ್ ಅಮೌಂಟ್ನ ನೀವು ಕಾಲೇಜ್ಗೆ ಪೇ ಮಾಡಿದಾಗ ಈ ವರ್ಷ ನೀವು ಪ್ರತಿಯೊಬ್ಬರು ಪೇ ಮಾಡಲೇಬೇಕು. ಹೇಳ್ಬೇಕಂದ್ರೆ ಫಸ್ಟ್ ಇಯರು ಪೇ ಮಾಡಲೇಬೇಕು. ನಿಮಗೆ ಫಸ್ಟ್ ಇಯರ್ ನೀವು ಪೇ ಮಾಡಾದಮೇಲೆ ನೀವು ಕಾಲೇಜಲ್ಲಿ ಹೋಗಿ ಒಂದು ಎಸ್ಟಿಮೇಷನ್ನ ಕಾಲೇಜ್ ಹತ್ರ ನೀವು ಕೇಳಬೇಕು. ನಮ್ಮ ಕಂಪ್ಲೀಟ್ 4 ಇಯರ್ಸ್ಗೆ ಎಷ್ಟಾಗುತ್ತೆ ಅಂತ ನೀವೊಂದು ಎಸ್ಟಿಮೇಷನ್ನ ಕಾಲೇಜಲ್ಲಿ ಕೇಳಿದ್ರೆ ಅವರು ಒಂದು ಎಸ್ಟಿಮೇಷನ್ ಕೊಡ್ತಾರೆ. ಸೊ ಆ ಒಂದು ಎಸ್ಟಿಮೇಷನ್ನ ತೊಗೊಂಡೋಗಿ ನೀವು ಕಾಲೇಜ್ಗೆ ಬ್ಯಾಂಕ್ಗೆ ಕೊಡಬೇಕು. ಸೊ ಈ ರೀತಿ ಎಜುಕೇಷನ್ ಲೋನ್ ಬಗ್ಗೆ ಬೇಕು ನಮಗೆ, ಕಾಲೇಜು ಇಷ್ಟ ಆಗುತ್ತೆ ನಮ್ಮ 4 ಇಯರ್ಸ್ ಕಂಪ್ಲೀಟ್ ಅಂತ. ಅವರು ಏನು ಮಾಡ್ತಾರೆ, ನಿಮಗೆ ಫಸ್ಟ್ ಇಯರ್ ಮಿಡಲಲ್ಲಿ ಇರ್ಬೋದು ಅಥವಾ ಎಂಡಿಂಗಲ್ಲಿ ಇರ್ಬೋದು, ನಿಮಗೆ ಲೋನ್ನ ಸ್ಯಾಂಕ್ಷನ್ ಮಾಡ್ತಾರೆ. ಸೊ ಲೋನ್ ಸ್ಯಾಂಕ್ಷನ್ ಮಾಡ್ತಾರೆ. ಆ ಲೋನ್ ಯಾವ ರೀತಿ ಅಂತ ಹೇಳಿದ್ರೆ, ಈಗ ನಿಮ್ಗೆ ಕಂಪ್ಲೀಟ್ 4 ಇಯರ್ಸ್ಗೆ ಪೂರ್ತಿ ಅವರೇ ಪೇ ಮಾಡಿಕೊಡ್ತಾರೆ. ಬಟ್ ನೀವು ಅದನ್ನು ನಿಮಗೆ ಕೆಲಸ ಸಿಕ್ಕಿದ ಮೇಲೆ ನೀವು ಅದನ್ನು ರೀಪೇಮೆಂಟ್ ಮಾಡಬೇಕು. ಸೊ ಯಾವುದೇ ರೀತಿ ಇಂಟ್ರೆಸ್ಟ್ ಇರೋಲ್ಲ ನಿಮ್ಮ ಕೆಲಸ ಸಿಗೋ ತನಕನೂ, ಅಂದರೆ ನೀವು ಕಂಪ್ಲೀಟ್ ಎಜುಕೇಷನ್ ಮುಗಿಯೋ ತನಕನೂ ಯಾವುದೇ ರೀತಿ ಇಂಟ್ರೆಸ್ಟ್ ಇರೋಲ್ಲ. ಆಮೇಲೆ ಸ್ವಲ್ಪ ಇಂಟ್ರೆಸ್ಟು ಬೀಳ್ಬೋದು. ಅಂದರೆ ನಿಮ್ಮ ಕೆಲಸ ಸಿಕ್ಕಿದ ಮೇಲೆ ನೀವು ಅದನ್ನು ಇನ್ಸ್ಟಾಲ್ಮೆಂಟ್ ರೀತಿನೋ ಅಥವಾ ಅದು ಪ್ರೋಸೆಸ್ಸು ನೀವು ಬ್ಯಾಂಕಲ್ಲಿ ಹೋಗಿ ವಿಚಾರಿಸಿದ್ರೆ ಅವರೇ ನಿಮಗೆ ತಿಳಿಸ್ಕೊಡ್ತಾರೆ. ಸೊ ಎಜುಕೇಷನ್ ಲೋನ್ ಬಗ್ಗೆ ಈ ರೀತಿ ಇರುತ್ತೆ. ಅದ್ರ ಬಗ್ಗೆನೂ ಡೆಡಿಕೇಟೆಡ್ ವಿಡಿಯೋ ಬೇಕು. ಎಜುಕೇಷನ್ ಲೋನು ಯಾವ ಬ್ಯಾಂಕ್ ತೊಗೋಬೇಕು, ಯಾವುದರಲ್ಲಿ ಇಂಟ್ರೆಸ್ಟ್ ಇರುತ್ತೆ, ಸೊ ಇದ್ರ ಬಗ್ಗೆನೂ ಡೌಟ್ಸ್ ಇತ್ತು ಅಂತ ಹೇಳಿದ್ರೆ ಕಮೆಂಟ್ ಮಾಡಿ ತಿಳಿಸಿ. ನಾನು ನಿಮಗೆ ಅದಕ್ಕೂ ಸಪ್ರೇಟ್ ವಿಡಿಯೋ ಮಾಡಿ ತಿಳಿಸ್ಕೊಡ್ತೀನಿ. ಸೊ ಇದ್ರ ಬಗ್ಗೆ ಕ್ಲಾರಿಟಿ ಸಿಕ್ತು ಅಂತ ಅಂದ್ಕೊತೀನಿ ಎಜುಕೇಷನ್ ಲೋನ್ ಬಗ್ಗೆ. ನೆಕ್ಸ್ಟು SNQ ಕೋಟಾದಲ್ಲಿ ನಿಮಗೆ ಫಸ್ಟ್ ರೌಂಡಲ್ಲಿ ಸೀಟು ಅಲಾಟ್ ಆಯಿತು. ಹೆಂಗೋ ನಿಮ್ಮ ಇನ್ಕಮು ಕಮ್ಮಿ ಇರುತ್ತೆ, ನಿಮಗೆ SNQ ಕೋಟಾದಲ್ಲಿ ಅಲಾಟ್ ಆಯಿತು, ನಿಮ್ಮ ರ್ಯಾಂಕು ಚೆನ್ನಾಗಿದ್ದು. ನೆಕ್ಸ್ಟು ಸೆಕೆಂಡ್ ರೌಂಡ್ಗೂ SNQ ಕೋಟಾ ಕ್ಯಾರಿ ಆಗುತ್ತೆ. ಯಾವ ರೀತಿ ಅಂತ ಎಕ್ಸ್ಪ್ಲೇನ್ ಮಾಡ್ತೀನಿ ನೋಡಿ. ಈಗ ನೀವು ಒಂದು 4 ಕಾಲೇಜ್ ಆ್ಯಡ್ ಮಾಡಿರ್ತೀರ. 4 ಕಾಲೇಜಲ್ಲಿ ನಿಮ್ಮ 3ನೇ ಕಾಲೇಜು ನಿಮಗೆ SNQ ಕೋಟಾದಲ್ಲಿ ಅಲಾಟ್ಮೆಂಟ್ ಆಗುತ್ತೆ. ಅದು SNQ ಕೋಟಾ ವಿತಿನ್ 35,000 ಏನೋ ಇದೆ ಸಮಥಿಂಗ್ ಫೀಸು. ಅದು ಈ ವರ್ಷದ ಫೀಸ್ ಸ್ಟ್ರಕ್ಚರ್ ನೋಡಿಲ್ಲ ನಾನು. ಸೊ 35,000 ಪರ್ ಇಯರ್ ಇದೆ ಈ ಒಂದು ಫೀಸು. SNQ ಕೋಟಾ ಯಾರಿಗೆ ಅಲಾಟ್ ಆಗಿರುತ್ತೆ ಅವ್ರಿಗೆ ಮೆನ್ಷನ್ ಆಗಿರುತ್ತೆ ಅವರ ಅಲಾಟ್ಮೆಂಟ್ ಆರ್ಡರಲ್ಲಿ. ಸೊ ಈ ಅಲಾಟ್ಮೆಂಟ್ ಆರ್ಡರಲ್ಲಿ SNQ ಕೋಟಾ ಅಲಾಟ್ ಆಗಿದ್ದಾಗ ನಿಮಗೆ ಸೆಕೆಂಡ್ ರೌಂಡ್ಗೂ ಅದು ಅಲಾಟ್ಮೆಂಟ್ ಆಗುತ್ತೆ. ಅಂದರೆ ಈಗ ನಿಮಗೆ ಈ ಕಾಲೇಜ್ ಸಿಕ್ಕಿರುತ್ತೆ, ನೀವು ಇದನ್ನು ಚಾಯ್ಸ್ 2 ಕೊಟ್ಕೊಂಡು, ಚಾಯ್ಸ್ ಎಂಟ್ರಿ ಬಗ್ಗೆಯೂ ಸುಮಾರು ಸ್ಟೂಡೆಂಟ್ಸಿಗೆ ಗೊತ್ತಿಲ್ಲ, ಅದಕ್ಕೂ ಡೆಡಿಕೇಟೆಡ್ ವಿಡಿಯೋ ಮಾಡಿ ತಿಳಿಸ್ಕೊಡ್ತೀನಿ. ಸೊ ಚಾಯ್ಸ್ 2 ಕೊಟ್ಟಾಗ ಈ ಒಂದು ಸೀಟು ಹೋಲ್ಡಲ್ಲಿರುತ್ತೆ. ಹೋಲ್ಡಲ್ಲಿರೋ ಸೀಟ್ನ
ಸೆಕೆಂಡ್ ರೌಂಡ್ ಕ್ಯಾರಿ ಆಗುತ್ತೆ. ನೆಕ್ಸ್ಟು ಈ ಒಂದು ಕಾಲೇಜಲ್ಲಿ ನಿಮಗೆ SNQ ಕೋಟಾ ಅಲಾಟ್ ಆಗಿರುತ್ತೆ. ನಿಮ್ಮ ಈ ಒಂದು ಕಾಲೇಜಲ್ಲಿ ನಿಮ್ಮದು ಇನ್ಕಮ್ ಕಮ್ಮಿ ಇರುತ್ತೆ ಮತ್ತು ನಿಮ್ಮ ರ್ಯಾಂಕು ಕೂಡ ಚೆನ್ನಾಗಿರುತ್ತೆ. ಅದಕ್ಕೆ ಆ ಒಂದು ಕಾರಣದಿಂದ ಇದು ನಿಮಗೆ SNQ ಕೋಟಾಗೆ ಎಲಿಜಿಬಲ್ ಆಗಿರ್ತೀರ. ಸೊ ಅಲಾಟ್ ಆಗಿರುತ್ತೆ. ನೆಕ್ಸ್ಟು ನಿಮಗೆ ಸೆಕೆಂಡ್ ರೌಂಡಲ್ಲಿ ಸಿಗುತ್ತಾ ಅಂತ ಹೇಳಿದ್ರೆ, ಈಗ ಮೇಲ್ಗಡೆ ಎರಡೂ ಕಾಲೇಜ್ನ ನೀವು ಆ್ಯಡ್ ಮಾಡಿರ್ತೀರಲ್ಲ, ಈ ಒಂದು ಕಾಲೇಜಲ್ಲಿ ಎಲ್ಲ ಬೇರೆ ಯಾರು ಸ್ಟೂಡೆಂಟ್ಸು ಆ್ಯಡ್ ಮಾಡಿರ್ತಾರೆ ಅಂದರೆ ನೆಕ್ಸ್ಟ್ ರೌಂಡಲ್ಲಿ ಫಸ್ಟ್ ರೌಂಡಲ್ಲಿ ಏನು ಸಿಗುತ್ತೆ SNQ ಕೋಟಾ, ಅದು ಆಲ್ಮೋಸ್ಟು 90% ಆವಾಗ ಸಿಕ್ಕಿದ್ರೆ ಸಿಕ್ತಂಗೆ. ನೆಕ್ಸ್ಟು SNQ ಕೋಟಾ ತುಂಬ ಕಷ್ಟ. ಏಕೆ ಅಂತ ಹೇಳಿದ್ರೆ ಫಸ್ಟ್ ರೌಂಡಲ್ಲಿ ಯಾರಿಗೆಲ್ಲ SNQ ಕೋಟಾ ಸಿಗುತ್ತೆ ಅವರು ಆಲ್ಮೋಸ್ಟ್ 99% ಕ್ಲೈಮ್ ಮಾಡ್ಕೊತಾರೆ. ಸೊ ನಿಮ್ಮ ಪೇರೆಂಟ್ಸ್ಗೆ ನೀವು ಬರ್ಡನ್ ಆಗಬೇಡಿ. ನೀವು ಯಾವುದೋ ಒಂದು ಚೆನ್ನಾಗಿರೋ ಕಾಲೇಜಲ್ಲಿ ಯಾವುದೋ ಬ್ರ್ಯಾಂಚ್ ಸಿಕ್ಕಿದ್ರು ನೀವು ಸ್ಕಿಲ್ನ ಡೆವಲಪ್ ಮಾಡ್ಕೊತು ಅಂತ ಹೇಳಿದ್ರೆ ನೀವು ಆಫ್ ಕ್ಯಾಂಪಸ್ಗಿಂತ ಆನ್ ಕ್ಯಾಂಪಸ್ ಜಾಸ್ತಿ ಕಂಪ್ನೀಸ್ ಬರುತ್ತೆ, ನೀವು ಪಕ್ಕ ಪ್ಲೇಸ್ ಆಗೇ ಆಗ್ತೀರಾ. ಸೊ ಮೇಯ್ನ್ ನಿಮ್ಮ ಇಂಟೆನ್ಷನ್ ಏನಾಗಿರಬೇಕು, ಒಂದು ಒಳ್ಳೆಯ ಕಾಲೇಜಲ್ಲಿ ಚೆನ್ನಾಗಿ ಇಂಜಿನಿಯರಿಂಗ್ನ ಕಂಪ್ಲೀಟ್ ಮಾಡಿಕೊಂಡು ಒಂದು ಒಳ್ಳೆಯ ಸ್ಕಿಲ್ನ ಬೆಳೆಸ್ಕೊಂಡ್ರೆ ನೀವು ಒಂದು ಒಳ್ಳೆಯ ಕಂಪ್ನೀಲಿ ಪ್ಲೇಸ್ ಆಗೇ ಆಗ್ತೀರಾ. ಸೊ ಇದು ಅರ್ಥ ಆಯಿತು ಅಂತ ಅಂದ್ಕೊತೀನಿ. ನೀವು ಫಸ್ಟ್ ರೌಂಡಲ್ಲಿ ಈಗ ನೋಡಿ, ಫಸ್ಟ್ ರೌಂಡಲ್ಲಿ ನಿಮಗೆ ಈ ಕಾಲೇಜ್ ಸಿಕ್ಕಿತ್ತು, ನಿಮಗೆ SNQ ಕೋಟಾ, ನಿಮಗೆ ಸೆಕೆಂಡ್ ರೌಂಡಲ್ಲಿ ಇದೆರಡು ಕಾಲೇಜು ವೆಯ್ಟ್ ಮಾಡ್ತಾಯಿದ್ರಿ, ಬಟ್ ಇದು ನಿಮಗೆ ಸಿಗಲ್ಲ. ಆವಾಗ ಏನಾಗುತ್ತೆ, ಇದೇ ಕಾಲೇಜು ಸೀಟ್ ಅಲಾಟ್ ಆಗುತ್ತೆ. ನೆಕ್ಸ್ಟು ಅಕಸ್ಮಾತು ಇದೆರಡರಲ್ಲಿ ನಿಮಗೆ ಬೇರೆ ಫಸ್ಟ್ ಕಾಲೇಜ್ ಅಥವಾ ಸೆಕೆಂಡ್ ಕಾಲೇಜ್ ನಿಮ್ಗೆ ಏನಾದ್ರು ಅಲಾಟ್ ಆಯಿತು ಅಂತ ಹೇಳಿದ್ರೆ ಅದು ಗ್ಯಾರಂಟಿ ಕೊಡೋಕ್ಕಾಗಲ್ಲ. ಅದು ಯಾಕೆ ಅಂತ ಹೇಳಿದ್ರೆ ನಿಮ್ಮ ಇನ್ಕಮ್ಗಿಂತ ಆ ಮೇಲ್ಗಡೆ ಇರೋ ಎರಡೂ ಕಾಲೇಜಲ್ಲಿ ಬೇರೆ ಯಾರೋ ಸ್ಟೂಡೆಂಟು ನಿಮ್ಮ ಇನ್ಕಮ್ಗಿಂತ ಕಮ್ಮಿ ಇದ್ದು ಅವರ ರ್ಯಾಂಕು ಬೆಟರ್ ಆಗಿತ್ತು ಅಂತ ಹೇಳಿದ್ರೆ ಸೊ ಆ ಒಂದು ಸೀಟು ಅವ್ರಿಗೆ ಅಲಾಟ್ ಆಗುತ್ತೆ. ಆದ್ದರಿಂದ ನಿಮಗೆ ಯಾವುದೋ ಒಂದು ಬ್ರ್ಯಾಂಚ್ ಸಿಕ್ಕಿದ್ರು ನೀವು ಇಲ್ಲ ಇಷ್ಟಪಟ್ಟಿರೋ ಬ್ರ್ಯಾಂಚ್ ಸೇರಬೇಕು, ಇಲ್ಲ ಸಿಕ್ಕಿರೋ ಬ್ರ್ಯಾಂಚ್ನ ಇಷ್ಟಪಟ್ಟು ಓದಬೇಕು. ಸೊ ಈ ಒಂದು ಎರಡು ಕೆಲಸನ ನೀವು ಕರೆಕ್ಟಾಗಿ ಮಾಡಬೇಕು. ಆದ್ದರಿಂದ SNQ ಕೋಟಾ ಆಲ್ಮೋಸ್ಟ್ 99% ಎಲ್ಲರೂ ಕ್ಲೈಮ್ ಮಾಡ್ಕೊತಾರೆ. ನಿಮಗೂ ಸಿಕ್ತು ಅಂತ ಹೇಳಿದ್ರೆ ನೀವು ಲಕ್ಕಿ. ಏಕೆ ಅಂತ ಹೇಳಿದ್ರೆ ನಿಮ್ಮ ಕಂಪ್ಲೀಟ್ ಇಂಜಿನಿಯರಿಂಗ್ನ ಆಲ್ಮೋಸ್ಟು ನೀವು ಒಂದು 2.5 ಲಕ್ಷದಲ್ಲಿ ಮುಗಿಸ್ತೀರಾ ಅಂದರೆ ಯಾರಿಗೆ ತಾನೇ ಖುಷಿ ಆಗಲ್ಲ ಹೇಳಿ. ಸೊ ಈ ಒಂದು ವಿಡಿಯೋ SNQ ಕೋಟಾ ಬಗ್ಗೆ ಹೇಳಿದೆ, ಎಜುಕೇಷನ್ ಲೋನ್ ಬಗ್ಗೆ ಹೇಳಿದೆ ಮತ್ತು ಫೀಸ್ ಪೇಮೆಂಟ್ ಬಗ್ಗೆ ಹೇಳಿದೆ. ಇನ್ನೇನಾದರೂ ಬೇರೆ ಡೌಟ್ಸ್ ಇತ್ತು ಅಂದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ, ನಾನು ನಿಮಗೆ ಆನ್ಸರ್ ಮಾಡ್ತೀನಿ. ಸೊ ಚಾಯ್ಸ್ ಎಂಟ್ರಿ ನಿಮಗೆ ಅಲಾಟ್ಮೆಂಟ್ ಆದಮೇಲೆ ಗೊತ್ತಾಗೋದು. ಸೊ ಅಲಾಟ್ಮೆಂಟ್ ಆಗೋ ತನಕ ವೆಯ್ಟ್ ಮಾಡಿ. ಚಾಯ್ಸ್ ಎಂಟ್ರಿ ಬಗ್ಗೆ ಡೆಡಿಕೇಟೆಡ್ ವಿಡಿಯೋ ಮಾಡಿ ತಿಳಿಸ್ಕೊಡ್ತೀನಿ. ಅದರಲ್ಲೂ ತುಂಬ ಸ್ಟೂಡೆಂಟ್ಸು ಮಿಸ್ಟೇಕ್ಸ್ನ ಮಾಡ್ಕೊತಾರೆ. ಆದ್ದರಿಂದ ನೀವು ಯಾವುದೇ ರೀತಿ ಮಿಸ್ಟೇಕ್ಸ್ನ ಮಾಡಬಾರ್ದು. ಆದ್ದರಿಂದ ಈ ರೀತಿ ಇಂಪಾರ್ಟೆಂಟ್ ವೀಡಿಯೋಸ್ ಬರ್ತಾ ಇರುತ್ತೆ ನಮ್ಮ ಚಾನಲ್ಲಿ. ಯಾರೆಲ್ಲ ನಮ್ಮ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಸೊ ಫ್ರೆಂಡ್ಸ್, ಈ ವಿಡಿಯೋ ನಿಮಗೆ ಇಷ್ಟವಾಗಿತ್ತು ಅಂದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ಗೆಲ್ಲ ವಿಡಿಯೋನ ಶೇರ್ ಮಾಡಿ. ಮತ್ತು SNQ ಕೋಟಾ ಪಡ್ಕೊಳ್ಳೋ ಟ್ರಿಕ್ಕು ಏನು ಅಂತ ಹೇಳಿದ್ರೆ ಸಿಂಪಲಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ ನೋಡಿ. ಈಗ ನಿಮ್ಮ ರ್ಯಾಂಕು ಅರೌಂಡ್ 40K ಇತ್ತು ಅಂತ ಅಂದ್ಕೊಳ್ಳಿ. ಸೊ 40K ಅಲ್ಲ, ಆಲ್ಮೋಸ್ಟ್ SNQ ಕೋಟಾ ನಿಮ್ಮ ರ್ಯಾಂಕ್ ವಿತಿನ್ 60K ಒಳಗಿದ್ರೆ ನಿಮಗೆ ಚಾನ್ಸಸ್ ಜಾಸ್ತಿ ಇರುತ್ತೆ. SNQ ಕೋಟಾ 60K ಆದಮೇಲೆ ಸಿಗುತ್ತಾ ಅಂತ ಕೇಳೋರಿಗೆ ಖಂಡಿತ ಸಿಕ್ಕೇ ಸಿಗುತ್ತೆ, ಬಟ್ ರೇರ್ ಕೇಸು. 60K ಒಳಗಿತ್ತು ಅಂತ ಹೇಳಿದ್ರೆ ನಿಮಗೆ ಆರಾಮಾಗಿ SNQ ಕೋಟಾಗಿ ಅಂದರೆ ನಿಮಗೆ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ಈಗ ಸಿಂಪಲಾಗಿ ಎಕ್ಸ್ಪ್ಲೇನ್ ಮಾಡಬೇಕು ಅಂದರೆ ನಿಮ್ಮ ರ್ಯಾಂಕು ಅರೌಂಡ್ 60K ಇರುತ್ತೆ. ಯಾವುದೋ ಒಂದು ಎಕ್ಸ್ ಕಾಲೇಜಲ್ಲಿ ಯಾರೆಲ್ಲ ಅಪ್ಲೈ ಮಾಡಿರ್ತಾರೆ ಆ ಕಾಲೇಜ್ ಅಂದರೆ ಆಪ್ಷನ್ ಲಿಸ್ಟಲ್ಲಿ ಆ್ಯಡ್ ಮಾಡಿರ್ತೀರ, ಆ ಎಲ್ಲ ಕಾಲೇಜಲ್ಲೂ ನಿಮ್ಮ ಇನ್ಕಮ್ಮು 30K ಇದೆ. ಸೊ ಆ ಕಾಲೇಜಲ್ಲಿ ಎಲ್ಲರಿಗಿಂತ ಇನ್ಕಮ್ ನಿಮ್ಮದು ಕಮ್ಮಿ ಇದೆ ಮತ್ತು ನಿಮ್ಮ ರ್ಯಾಂಕು ಕೂಡ ಬೆಟರ್ ಆಗಿದೆ ಎಲ್ಲರಿಗಿಂತ. ಆವಾಗ ಆ ಕಾಲೇಜು ನಿಮಗೆ ಅಲಾಟ್ ಆಗೋದು. ಈ ರೀತಿ ಪ್ರೋಸೆಸ್ ಇರುತ್ತೆ SNQ ಕೋಟಾದಲ್ಲಿ. 5% ಸೀಟು SNQಗೆ ರಿಸರ್ವ್ ಮಾಡಿರ್ತಾರಲ್ವ, ಆ ಒಂದು ಸೀಟ್ಸಲ್ಲಿ ನಿಮಗೆ ಒಂದು ಸೀಟ್ ಅಲಾಟ್ ಆಗುತ್ತೆ. ಯಾವ ರೀತಿ ಅಂತ ಹೇಳಿದ್ರೆ ನಿಮ್ಮ ರ್ಯಾಂಕು ಕಮ್ಮಿ ಇರಬೇಕು ಮತ್ತು ನಿಮ್ಮ ಇನ್ಕಮ್ಮು ಕೂಡ ಎಲ್ಲರಿಗಿಂತ ಕಮ್ಮಿ ಇರಬೇಕು, ಆವಾಗ ಮಾತ್ರ ಈ ಒಂದು ಸೀಟು ಅಲಾಟ್ ಆಗೋದು. ಸೊ ನನ್ನ ಸಜೆಷನ್ ಏನು ಅಂತ ಹೇಳಿದ್ರೆ, ಈಗ ಯಾವುದೋ ಒಂದು ಕಾಲೇಜು ಒಂದು A ಅಂತ ಅಂದ್ಕೊಳ್ಳಿ, ಈ ಒಂದು ಕಾಲೇಜ್ ಕಟ್ ಆಫು ಅರೌಂಡ್ 30K ಇದೆ. ಸೊ ನಿಮ್ಮ ರ್ಯಾಂಕು ಅರೌಂಡ್ 20K 15K ಇದೆ ಅಂತ ಅಂದ್ಕೊಳ್ಳಿ. ಸುಮ್ಮನೆ ನಿಮಗೆ ಎಕ್ಸಾಂಪಲ್ಗೆ ತೋರಿಸ್ತಾ ಇರೋದು ಇದು. ಸೊ ಒಂದು 20K ಇತ್ತು ಅಂತ ಹೇಳಿದ್ರೆ ಈ ಒಂದು ಕಾಲೇಜಿಗೆ ನೀವು ಅಪ್ಲೈ ಅಂದರೆ ಆಪ್ಷನ್ ಲಿಸ್ಟಲ್ಲಿ ನೀವು ಹಾಕಿದ್ರೆ ಈ ಒಂದು ಕಾಲೇಜಲ್ಲಿ ನಿಮಗೆ SNQ ಕೋಟಾ ಸಿಗೋ ಚಾನ್ಸಸ್ ಇರುತ್ತೆ. ಯಾವಾಗ ನಿಮ್ಮ ರ್ಯಾಂಕು ಚೆನ್ನಾಗಿದೆ, ನಿಮ್ಮ ಇನ್ಕಮ್ಸ್ ಮೇಯ್ನಾಗಿ ನಿಮ್ಮ ಇನ್ಕಮ್ ಕಮ್ಮಿ ಇರಬೇಕು. ಈ ಒಂದು ಟ್ರಿಕ್ಸ್ನ ಯೂಸ್ ಮಾಡ್ಕೊಂಡು ನೀವು SNQ ಕೋಟಾನ ಪಡ್ಕೋಬೇಕು. ಆದ್ದರಿಂದ ನಿಮ್ಮ ರ್ಯಾಂಕು ಅರೌಂಡ್ 20K ಇರುತ್ತೆ, ಕಾಲೇಜ್ ಕಟ್ ಆಫು 30K ಇದೆ. ಆವಾಗ ಏನು, ಆ ಕಾಲೇಜ್ ಡಿಮ್ಯಾಂಡ್ಗಿಂತ ನೀವು ನಿಮ್ಮ SNQ ಕೋಟಾಗೆ ನಿಮ್ಮ ಬೇರೆ ಕಾಲೇಜು ಮತ್ತು ಬೇರೆ ಬ್ರ್ಯಾಂಚ್ನ ಸ್ಯಾಕ್ರಿಫೈಸ್ ಮಾಡೋದಕ್ಕೆ ರೆಡಿಯಾಗಿದ್ದೀರಾ. ಆದ್ದರಿಂದ ನಿಮಗೆ SNQ ಕೋಟಾ ಸಿಗೋ ಚಾನ್ಸಸ್ ಜಾಸ್ತಿ ಆಗುತ್ತೆ. ಸೊ ಎಲ್ಲ ಅರ್ಥ ಆಯಿತು ಅಂತ ಅಂದ್ಕೊತೀನಿ. ಬೇರೆ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ, ನಾನು ನಿಮಗೆ ಆನ್ಸರ್ ಮಾಡ್ತೀನಿ.